Salar vs. Dunki, SRK vs. Prabhas, Neil vs. Hirani, one of the biggest clashes of the year. Pan-Indian cinema Salar ಪಕ್ಕ ಮಾಸ್ ಆದರೆ ಡಂಕಿ ಒಂದು ಕ್ಲಾಸ್ ಸಿನಿಮಾ. ಸೊ ಇವೆರಡು ಸಿನಿಮಾಗಳು ಒನ್ ಡೇ ಗ್ಯಾಪಲ್ಲಿ ರಿಲೀಸ್ ಆಗಿದ್ದು ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋದನ್ನ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮೂವಿ ಜಂಕ್ ಯೂಟ್ಯೂಬ್ ಚಾನೆಲ್. ಸಲಾರ್ ಸಿನಿಮಾದ ಪ್ರೊಡ್ಯೂಸರ್ಸ್ ಆದ ಹೊಂಬಾಳೆ ಫಿಲ್ಮ್ಸ್ ಸಲಾರ್ನ ಮೊದಲ ದಿನದ ಕಲೆಕ್ಷನ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ದು ಸಲಾರ್ ವರ್ಲ್ಡ್ ವೈಡ್ ಫಸ್ಟ್ ಡೇ 178.7 ಕ್ರೋರ್ಸ್ ಕಲೆಕ್ಷನ್ ಮಾಡಿದೆ. ಇಂಡಿಯಾ ಕಲೆಕ್ಷನ್ ಬಂದು ಸುಮಾರು 95 ಕ್ರೋರ್ಸ್ ಅಂತ ಹೇಳಲಾಗ್ತಾ ಇದೆ. ಸಲಾರ್ನ ಸೆಕೆಂಡ್ ಡೇ ಗ್ರಾಸ್ ಕಲೆಕ್ಷನ್ ಬಂದು 117 ಕ್ರೋರ್ಸ್, ಅದರಲ್ಲಿ ಇಂಡಿಯಾ ಕಲೆಕ್ಷನ್ ಬಂದು 55 ಕ್ರೋರ್ಸ್ ಅಂತ ಹೇಳಲಾಗ್ತಾ ಇದೆ. ಸೊ ಟೋಟಲ್ ಸೆಕೆಂಡ್ ಡೇ ವರ್ಲ್ಡ್ ವೈಡ್ ಕಲೆಕ್ಷನ್ ಬಂದು 295.7 ಕ್ರೋರ್ಸ್ ಅನ್ನೋದನ್ನ ಪ್ರೊಡಕ್ಷನ್ ಹೌಸ್ ಕನ್ಫರ್ಮ್ ಮಾಡಿದೆ. ಇಂಡಿಯಾದ ಟೋಟಲ್ ಗ್ರಾಸ್ ಕಲೆಕ್ಷನ್ ಬಂದು 2 ದಿನಕ್ಕೆ ಅಪ್ರಾಕ್ಸಿಮೇಟ್ಲಿ 145 ಕ್ರೋರ್ಸ್. ಡೇ 3 ಕಲೆಕ್ಷನ್ ಕೇಳಿದ್ರೆ ನೀವು ದಂಗಾಗ್ತೀರಾ. ಸಲಾರ್ನ ಡೇ 3 ಕಲೆಕ್ಷನ್ ಬಂದು 402 ಕೋಟಿ 402 ಕ್ರೋರ್ಸ್ ಅಂತ ಪ್ರೊಡಕ್ಷನ್ ಹೌಸ್ ಕನ್ಫರ್ಮ್ ಮಾಡಿದೆ. ಸೊ 3 ದಿನಕ್ಕೆ ಇಷ್ಟು ಕಲೆಕ್ಷನ್ ಮಾಡಿರೋದು ನಿಜವಾಗ್ಲೂ ಖುಷಿ ವಿಷಯ. ಸಲಾರ್ ಈ ಮೊದಲ ದಿನ 179 ಕ್ರೋರ್ಸ್ ಕಲೆಕ್ಷನ್ ಮಾಡಿ ಈ ವರ್ಷದ ಹೈಯೆಸ್ಟ್ ಗ್ರಾಸರ್ಗಳಾದ ಪಠಾಣ್, ಜವಾನ್, ಅನಿಮಲ್, ಲಿಯೋ, ಜೈಲರ್ ಸಿನಿಮಾಗಳನ್ನು ಹಿಂದಕ್ಕೆ ಹಾಕಿದೆ. ಸೊ ಈ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾದ ಹೀರೋ ಆಗಿ ಪ್ರಭಾಸ್ ಮಿಂಚಿದ್ದಾರೆ. SRK ಹಾಗೂ ಹಿರಾನಿ ಕಾಂಬೋದ ಡಂಕಿ 3 ದಿನಕ್ಕೆ ವರ್ಲ್ಡ್ ವೈಡ್ 103 ಕ್ರೋರ್ ಕ್ರಾಸ್ ಕಲೆಕ್ಷನ್ ಮಾಡಿದೆ. ಇಂಡಿಯಾ ನೆಟ್ ಕಲೆಕ್ಷನ್ ಬಂದು 49.32 ಕ್ರೋರ್ಸ್ ಇದೆ. 4 ದಿನಕ್ಕೆ 211 ಕ್ರೋರ್ಸ್ ಕಲೆಕ್ಟ್ ಮಾಡಿದೆ. ಸೊ 2 ಸಿನಿಮಾಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಬಾಕ್ಸ್ ಆಫೀಸ್ನಲ್ಲಿ ಸೌಂಡ್ ಮಾಡ್ತಾ ಇವೆ. ಸಲಾರ್ ಹಿಂದಿ ಬಾಕ್ಸ್ ಆಫೀಸ್ನಲ್ಲಿ 15.5 ಕ್ರೋರ್ಸ್ ಕಲೆಕ್ಟ್ ಮಾಡಿದ್ದು, ರೆಸ್ಟ್ ಆಫ್ ಇಂಡಿಯಾ ಹಾಗೂ ವರ್ಲ್ಡ್ ವೈಡ್ ಕಲೆಕ್ಷನ್ನಲ್ಲಿ ಸಲಾರ್ ಸಿಕ್ಕಾಪಟ್ಟೆ ಬಂದಿದೆ. ಸಲಾರ್ನ ಫಸ್ಟ್ ಡೇ ಕಲೆಕ್ಷನ್ನ ಸಹ ಡಂಕಿಯ 5 ದಿನದ ವರ್ಲ್ಡ್ ವೈಡ್ ಕ್ರಾಸ್ ಬೀಟ್ ಮಾಡೋದು ಕಷ್ಟ ಇದೆ. ಎರಡೂ ಕೂಡ ಬೇರೆ ಬೇರೆ ಜಾನರ್ನ ಸಿನಿಮಾಗಳು. ಸಲಾರ್ ಮಾಸ್ ಕಮರ್ಷಿಯಲ್ ಸಿನಿಮಾ ಆದರೆ ಡಂಕಿ ಬಂದು ಲೈಟ್ ಹಾರ್ಟೆಡ್ ಫ್ಯಾಮಿಲಿ ಎಂಟರ್ಟೈನರ್. ಆ್ಯಕ್ಚುಲಿ ಇದರ ಕಲೆಕ್ಷನ್ನ ಕಂಪೇರ್ ಮಾಡೋದು ಕಷ್ಟ ಇದೆ. ಎರಡಕ್ಕೂ ಮಿಕ್ಸಡ್ ಒಪಿನಿಯನ್ಸ್ ಬಂದಿದೆ. ಡಂಕಿ ಸಿನಿಮಾ ವಾಚಬಲ್ ಆಗಿದ್ದು ರಾಜು ಹಿರಾನಿ ಅವರ ಹಿಂದಿನ ವರ್ಕ್ಗಳಿಗೆ ಕಂಪೇರ್ ಮಾಡಿದರೆ ಆ್ಯಾವ್ರೇಜ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಸಲಾರ್ ವಿಷಯಕ್ಕೆ ಬಂದರೆ ಇದು ನೀಲ್ ಅವರ 4 ಸಿನಿಮಾಗಳಲ್ಲಿ ಆ್ಯಾವ್ರೇಜ್ ಅನ್ನೋ ಟಾಕ್ಸ್ ಕೂಡ ಕೇಳಿ ಬರ್ತಾ ಇದೆ. ಆದರೆ ಪ್ರಭಾಸ್ ಅವರ ಫಿಲ್ಮೋಗ್ರಫಿ ನೋಡಿದರೆ ಬಾಹುಬಲಿ ಆದಮೇಲೆ ಸಲಾರ್ ಪ್ರಭಾಸ್ ಅವರ ಕೆರಿಯರ್ನಲ್ಲೇ ಬಿಗ್ಗೆಸ್ಟ್ ಕಮ್ಬ್ಯಾಕ್ ಸಿನಿಮಾ ಆಗಿದೆ. ಕ್ರಿಸ್ಮಸ್ ಇರೋದ್ರಿಂದ 2 ಸಿನಿಮಾಗಳು ಲಾಂಗ್ ವೀಕೆಂಡ್ ಸಿಕ್ಕಿದೆ. ಆ್ಯಕ್ಚುಲಿ SRK ಅವರದ್ದು ಈ ವರ್ಷ 3 ಸಿನಿಮಾಗಳು ರಿಲೀಸ್ ಆಯಿತು. 3ರಲ್ಲಿ 2 ಸಿನಿಮಾಗಳು 1000 ಕೋಟಿ ಕಲೆಕ್ಷನ್ ಮಾಡಿದ್ವು. ಡಂಕಿ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡೋಣ. ಟ್ರೆಂಡಿಂಗ್ ನ್ಯೂಸ್, ಸಿನಿಮಾ ರಿವ್ಯೂಸ್, ಟೀಸರ್, ಟ್ರೈಲರ್ ರಿವ್ಯೂಸ್ಗಾಗಿ ನಮ್ಮ ಮೂವಿ ಜಂಕ್ ಚಾನಲ್ನ ನೋಡಿ ಹಾಗೂ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಟೈಮ್.